ಅಂಡ್ ಎನ್ಕರೇಜ್, ಕೀಪ್ ಆನ್ ಫೇಲಿಂಗ್ ಕ್ವಿಕ್ಲಿ ಸೊ ಯು ಗೆಟ್ ಟು ದ ರೈಟ್ ಆನ್ಸರ್. ಈ ತರ ಎಲ್ಲ ಎಜುಕೇಶನ್ ಆದ್ಮೇಲೆ ದೆನ್ ಇಲ್ಲಿ ಬಂದ್ಮೇಲೆ ಸೊಕಾಸಂಗ ಇಲ್ಲಿ ಇಕೋಸಿಸ್ಟಮ್ ಸ್ವಲ್ಪ ಬೇರೆ ಐತ್ರಿ. ಐ ಮೀನ್ ಒಂದ್ ಪ್ರಶ್ನೆ ಸರ್, ಏನಂದ್ರೆ ಈಗ ನೀವು ಸ್ಟ್ಯಾನ್ಫರ್ಡ್ ಹೋಗೋದಕ್ಕೆ ಒಂದು ಮೋಟಿವೇಶನ್ ಏನಿತ್ತಂದ್ರೆ ಸ್ವಲ್ಪ ಫ್ಯಾಮಿಲಿ ಒಳಗೆ ಒಂದೇನೋ ಒಂದಿತ್ತು, ಒಂದು ಜೆನೆಟಿಕ್ ಪ್ರಾಬ್ಲಮ್ ಇತ್ತು, ಅದಕ್ಕೆ ನೀವು ಸೊಲ್ಯೂಷನ್ ಕಂಡುಹಿಡಬೇಕು ಅಂತಿತ್ತು. ಹಿಂಗಾಗಿ ನಿಮ್ಮ ಅಪ್ಪಾರ್ದು ಸ್ವಲ್ಪ ಪುಷ್ ಇತ್ತು, ಅದಕ್ಕೆ ಅಲ್ಲಿ ಹೋಗಿ ನೀನು ಹೋಗ್ಬಾ ಓದ್ಕೊಂಬಾ ಅಂತ. ಯಾಕಂದ್ರೆ ನೀವು ಬಯೋಕೆಮಿಕಲ್ಸ್ ತಗೊಂಡಿದ್ರಿ ಅನ್ಸುತ್ತೆ. ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಏನಾರು ಹೇಳ್ಬೋದು? ಸೊ ಒರಿಜಿನಲ್ ಮೋಟಿವೇಶನ್ ಇತ್ತು ದಟ್ ನಾವು ಮೆಡಿಸಿನಲ್ ಡ್ರಗ್ ಡಿಸ್ಕವರಿ ಮಾಡ್ಬೇಕು. ಮೆಡಿಸಿನಲ್ ಡ್ರಗ್ ಡಿಸ್ಕವರಿ ಮಾಡ್ಬೇಕಂದ್ರೆ ಯಾಕ್ರಿ, ಅದು ಒಂದು ಬಹಳ ಡಿಫಿಕಲ್ಟ್ ಫೀಲ್ಡ್. ಯಾಕಂದ್ರೆ ನಮ್ಮ ಫ್ಯಾಮಿಲಿನಲ್ಲೇ ಒಂದು ಡಿಸೀಸ್ ಇರುತ್ತೆ, ADPKD ಅಂತ ಹೇಳ್ತಾರೆ, ಕಿಡ್ನಿ ಡಿಸಾರ್ಡರ್, ಜೆನೆಟಿಕ್ ಇರುತ್ತೆ. ಅದನ್ನ ನೀವು ಏನ್ ಮಾಡಿ ಮೆಡಿಸಿನ್ ಕೊಟ್ಟಿ, ಮೆಡಿಸಿನ್ ಇಲ್ರಿ ಇವತ್ತು 55-60 ಕಿಡ್ನಿ ಫೇಲ್ ಆಗುತ್ತೆ. ಸೊ ನಮ್ಮ ಫ್ಯಾಮಿಲಿನಲ್ಲೇ ತುಂಬಾ ಹಿಸ್ಟ್ರಿ ಇತ್ತು. ಆಲ್ಮೋಸ್ಟ್ ಒಂದು 48 ಆಂಟೀಸು, ಅಂಕಲ್ಸು, ಕಸನ್ಸು ಎಲ್ಲಾರ್ಗೇನು ಇತ್ತು. ಅಂಡ್ ದಟ್ ಬರೀ ನಮ್ಮ ಅಮ್ಮನ ಸೈಡಕ್ಕೆ ಇದ್ರು. ಸೊ ನಮಗೂ ಗೊತ್ತಿತ್ತು ದಟ್ ನಮಗೂ ಇದೆ ಇದು, ಅಂಡ್ ನಮ್ಮ ಅಮ್ಮಗೂ ಇದೆ. ಸೊ ಅದಕ್ಕೆ ಒಂದು ಬಹಳ ಇಂಟ್ರೆಸ್ಟ್ ಇತ್ತು ದಟ್ ಹೌ ಟು ಡೂ ಡ್ರಗ್ ಡಿಸ್ಕವರಿ ಕಲ್ಕೊಂಡು ನಾನು ಡ್ರಗ್ ಡಿಸ್ಕವರ್ ಮಾಡ್ತೇನೆ ಈ ಡಿಸೀಸ್ಗೆ. ಸೊ ಇದು ತುಂಬಾ ಒಂದು ಇಂಟ್ರೆಸ್ಟ್ ಇತ್ತು. ಅವಾಗ ಜೆನೆಟಿಕ್ ಇಂಜಿನಿಯರಿಂಗು ಅವೆಲ್ಲ ಮೊಲಿಕ್ಯುಲರ್ ಬಯಾಲಜಿ ತುಂಬಾ ಫೋರ್ಫ್ರಂಟ್ ಅಲ್ಲಿ ಬಂದಿತ್ತು. ಸೊ ಅದಾದ್ಮೇಲೆ ನಮ್ಮಪ್ಪರು ಅದ ಹೇಳಿದ್ರು ದಟ್ ಹೋಗಪ್ಪ ನೀ ಇಲ್ಲೇ IIM IIT ಇಂಥವೆಲ್ಲ ಮಾಡಬೇಡ, ಒರಿಜಿನಲ್ ವಿಚಾರ ಮಾಡು, ಹೋಗಿ ಟ್ರೈ ಮಾಡು. ಅದರ ಸಂಬಂಧ ನಾನು ಹೋಗಿದ್ದು ಫಾರ್ ಸ್ಟ್ಯಾನ್ಫರ್ಡ್ಗೆ, ಬಯೋಕೆಮಿಕಲ್ ಇಂಜಿನ್ ಮಾಡಿ ಅಲ್ಲಿ ಡ್ರಗ್ ಡಿಸ್ಕವರಿ ಮಾಡಿ ಸ್ವಲ್ಪ ಹಳ್ಳಿ ಇಂಡಿಯಾಗೆ ಬಂದೆ. ದಟ್ ನಾನು ಇಲ್ಲೇ ಮೆಡಿಸಿನ್ ಮಾಡ್ತೀನಿ. ಬಟ್ ಡ್ರಗ್ ಡಿಸ್ಕವರಿ ಹೆಂಗ್ರಿ, ಅದು ದೇವ್ರದ್ದು ಕೊಟ್ಟದಂಗ್ರಿ, ಅದ್ ಮಾಡೋದು ಏಕ್ ಮಾಡ್ತೀರಿ ಬಟ್ ರಿಸಲ್ಟ್ ಬೀಗ್ ಬಂದ್ಬಿಡುತ್ತೆ. ಅದ್ ಪ್ರಾಬ್ಲಮ್ ಸಾಲ್ವ್ ಆಗ್ಲಿಲ್ಲ, ಬಟ್ ಆದ್ರೂ ಇವತ್ತು ಒಂದು 4 ಪೇಟೆಂಟು ಮತ್ತೆ 1-2 ಮೆಡಿಸಿನ್ಸ್ ಮಾಡಿ ಬೇರೆ ಡಿಸೀಸಸ್ ಅಟ್ಲೀಸ್ಟ್ ಬಂದಿದೆ. ದೀಪಕ್ ಅವ್ರೆ, ನೀವು ಸ್ಟ್ಯಾನ್ಫರ್ಡ್ ಹೋಗಕ್ಕೆ ಒಂದು ಪರ್ಸನಲ್ ಆದಂತ ಒಂದು ಮೋಟಿವೇಶನ್ ಇತ್ತು, ಒಂದು ಗುರಿ ಇತ್ತು ಅಲ್ವಾ? ಇವಾಗ ಎಷ್ಟೋ ಜನರಿಗೆ ನಾ ಹೋಗಕ್ಕಾಗಿಲ್ಲ, ನಮ್ಮ ಮಕ್ಕಳಿಗೆ ಸ್ಟ್ಯಾನ್ಫರ್ಡ್ ಹಾರ್ವರ್ಡ್ ಕಳಿಸ್ಬೇಕು, ಜಗತ್ತಿನ ಬೆಸ್ಟ್ ಆಫ್ ದ ಬೆಸ್ಟ್ ಯೂನಿವರ್ಸಿಟೀಸ್ ಕಳಿಸ್ಬೇಕಂತ ಒಂದು ಹಂಬಲ ಇರುತ್ತೆ. ಅವ್ರು ಅದಕ್ಕೆ ಅದು 1 ವರ್ಷದಲ್ಲಿ ತಯಾರಿ ಆಗೋದಲ್ಲ ಅದು ಅಲ್ವಾ? ನೀವು ಹೇಳಿದ್ರಿ ಓದು ತುಂಬಾ ನಿಮ್ಗೆ ಹೆಲ್ಪ್ ಮಾಡ್ತದೆ, ಇಮ್ಯಾಜಿನೇಷನ್ ಡೋರ್ನು ತುಂಬಾ ಓಪನ್ ಮಾಡ್ತಂತ. ಒಂದು ಸ್ಟ್ಯಾನ್ಫರ್ಡ್ ಹೋದಾಗ ನೀವು ಬೇಕಾದಷ್ಟು ಬೇರೆ ಒಂದು ಕ್ಲಾಸ್ಮೇಟ್ಸ್ ನೋಡಿದ್ದೀರಾ. ನಿಮ್ಮ ಪ್ರಕಾರ ತಯಾರಿ ಯಾವ ರೀತಿಯಲ್ಲಿ ಇರಬೇಕು? ಒಂದು ಮಕ್ಕಳನ್ನ ಕಳಿಸ್ಬೇಕಂದ್ರೆ ದೊಡ್ಡ ಯೂನಿವರ್ಸಿಟಿಗೆ ಯಾವಾಗಿಂದ ಶುರು ಮಾಡಬೇಕು? ಯಾವ ತೆರನಾದ ಟ್ರೈನಿಂಗ್ ಏನ್ ಇಟ್ಕೋಬೇಕು ಅಂತ? ಐ ಥಿಂಕ್